ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಉಪ್ಪರಿಗೆಯಲ್ಲಿ ಕುಳಿತು ಚಪ್ಪರಿಸಿ ತಿನ್ನುವ ಕಾಲ ಬಂದರೂ ಚಪ್ಪಲಿ ಸವೆಸಿದ ಕಾಲ ನಮಗೆ ನೆನಪಿರಬೇಕು. ಕಷ್ಟದಲ್ಲಿ ಇದ್ದಾಗ ಏನೇನು ಇದನ್ನು ನಮಗೆಲ್ಲ ಅವೆಲ್ಲ ನೆನಪಿದ್ರೇನೇ. ಕಷ್ಟ ಬಂದಾಗ ಅಯ್ಯೋ ಸುಖ ಬಂದಿದೆ ಅನುಭವಿಸೋ ಅನ್ನೋದಲ್ಲ, ಕಷ್ಟದಲ್ಲಿ ಇರೋದನ್ನು ನೆನೆಸ್ಕೋಬೇಕು. ಇವತ್ತು 9ನೇ ಅಧ್ಯಾಯನ ನಾವು ಚಮಕ ಪ್ರಶ್ನೆಯ ಅರ್ಥ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪತ ಆನುಶೃಣ್ವನ್ನೋತಿಭಿಸ್ಸೀದಸಾದನಂ. ಅಗ್ನಿಶ್ಚ ಮೇ ಕರ್ಮಶ್ಚ ಮೇ ಕರ್ಶ್ಚ ಮೇ ಸೂರ್ಯಶ್ಚ ಮೇ ಪ್ರಾಣಶ್ಚ ಮೇ ಶ್ವಮೇಧಶ್ಚ ಮೇ ಪೃಥಿವೀ ಚ ಮೇ ದಿಶಶ್ಚ ಮೇ ದ್ಯೌಶ್ಚ ಮೇ ಶಕ್ವರೈರಂಗಲಯೋ ದಿಶಶ್ಚ ಮೇ ಯಜ್ಞೇನ ಕಲ್ಪಂತಾಂ ವೃಕ್ಷ ಮೇ ಸಾಮಶ್ಚ ಮೇ ಸ್ಥೋಮಶ್ಚ ಮೇ ಯಜುಶ್ಚ ಮೇ ದೀಕ್ಷಾಶ್ಚ ಮೇ ತಪಶ್ಚ ಮೇ ಋತಂಚ ಮೇ ಹೋರಾತ್ರ್ಯೋ ಋಷ್ಠ್ಯಾ ಬೃಹತ್ ರತಂತರೇ ಚ ಮೇ ಯಜ್ಞೇನ ಕಲ್ಪೇತಾಂ. ಈಗ ಅದರ ಅರ್ಥನ ನಾವು ತಿಳ್ಕೊಳ್ಳೋಣ. ಯಜಮಾನನು ಮಾಡುವ ಯಜ್ಞದಲ್ಲಿ ಯಜ್ಞ ಮಾಡುವ ಅಗ್ನಿ ಯಜ್ಞಕ್ಕೆ ಆಜ್ಯ ಒಯ್ಯುವ ಕ್ರಮ, ಪ್ರಾಣ ಹೋಮ, ಅರ್ಕ ಹೋಮ, ಸೂರ್ಯ ಹೋಮ, ಅಶ್ವಮೇಧ ಯಾಗ, ಅದಿತಿ ದಿತಿ ಭೂ ಹಾಗೂ ಅಂತರಿಕ್ಷ ದೇವತೆಗಳು ವಿರಾಟ್ ಪುರುಷನ ಅವಯವಗಳು ಇವೆಲ್ಲ ತಮ್ಮ ತಮ್ಮ ಕೆಲಸ ನಿರ್ವಹಣೆ ಮಾಡಲಿ ಮತ್ತು ಕೆಲಸ ನಿರ್ವಹಿಸುವ ಸಾಮರ್ಥ್ಯ ಪಡೆಯಲಿ. ಸಾಮ, ಬೃಹತ್ ಸಾಮ, ರಂತಕ ಸಾಮ, ಶಕ್ವರಿ ಮಂತ್ರಗಳು, ಯಜ್ಞಕ್ಕೆ ಹೇಳಿದಂತಹ ಕಾಲ, ಯಜ್ಞದಲ್ಲಿ ಯಜಮಾನನಿಗೆ ಆಗುವ ಸಂಸ್ಕಾರ, ಗೋಕ್ಷೀರ ಸೇವನ ವ್ರತ, ಪಾಪ ಅರವಾದ ಉಪವಾಸಾದಿ ವ್ರತಗಳು, ಮಳೆಗೆ ಸಂಬಂಧಿಸಿದ ಹಗಲು ರಾತ್ರಿಗಳಿಗೆ ಸಂಬಂಧಿಸಿದ ಸಸ್ಯಾಭಿವೃದ್ಧಿ, ಇವೆಲ್ಲಕ್ಕೂ ಅವುಗಳ ಸಾಮರ್ಥ್ಯ ಫಲ ಉಂಟಾಗಲಿ. ಇವತ್ತು 9ನೇ ಅಧ್ಯಾಯ ಅರ್ಥನ ನಾವು ತಿಳ್ಕೊಂಡ್ವು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 19/1/2025 ಭಾನುವಾರ. ಶ್ರೀ ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣಪಕ್ಷ. ತಿಥಿ ಷಷ್ಠಿ, ಅಂದರೆ ದಿನಪೂರ್ತಿ ಇವತ್ತೆಲ್ಲ ಷಷ್ಠಿನೇ ಇರುತ್ತೆ. ನಕ್ಷತ್ರ ಉತ್ತರಾಭಾದ್ರ, ಸಾಯಂಕಾಲ 5 ಗಂಟೆ 5 ನಿಮಿಷದ ತನಕ ಇದೆ. ಮಳೆ ಉತ್ತರಾಷಾಢ 3ನೇ ಪಾದ. ರಾಹುಕಾಲ 4:52ರಿಂದ 6 ಗಂಟೆ 19 ನಿಮಿಷ ತನಕ ಇದೆ. ಉಳಿಕ ಕಾಲ 3:26ರಿಂದ 4:52 ತನಕಲೂ ಇದೆ. ಯಮಗಂಡ ಕಾಲ 12:34ರಿಂದ 2 ಗಂಟೆ ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು, ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಹೃತ್ಪೂರ್ವಕ ನಮಸ್ಕಾರನ ತಿಳಿಸುತ್ತೆ. ಒಳ್ಳೆಯದಾಗಲಿ ಅಂತ ತಿಳಿಸುತ್ತೆ. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಯೂಟ್ಯೂಬ್ನ, ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ಚಮಕ ಪ್ರಶ್ನೆಯನ್ನು ದಿನ ಕೇಳಿ ಭಗವಂತನಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಬಿಲ್ಪತ್ರೆ ಇಟ್ಟು ಭಗವಂತನನ್ನು ಕೇಳ್ಕೊಳ್ಳಿ. ನಿಮಗೆ ನಿಮ್ಮ ಕಷ್ಟಗಳು ಏನೇ ಇದ್ರೂ ಎಲ್ಲ ಭಗವಂತ ಪರಿಹರಿಸ್ತಾನೆ. ಗೊತ್ತಾಯ್ತಾ? ನಮಸ್ಕಾರಗಳು.